ರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ SSLCಯ ವಿಜ್ಞಾನದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಹಿಂದಿನ ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಏಕೆಂದರೆ ಈ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಏನಿದಾವಲ್ಲ ಭಾಳಷ್ಟು ವೇಟೇಜಲ್ಲಿರ್ತಕ್ಕಂಥ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇವುಗಳನ್ನು ಸಹಿತ ತಾವು ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಲೇಬೇಕಾಗ್ತದೆ. ವಿಡಿಯೋವನ್ನು ತಾವೆಲ್ಲರೂ ಕೂಡ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಇದಕ್ಕಿಂತ ಮುಂಚೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಕನ್ನಡದಲ್ಲಿ ಹಾಕಿದ್ದೀನಿ, ಹಿಂದಿದಲ್ಲಿ ಹಾಕಿದ್ದೀನಿ, SSನಲ್ಲಿನೂ ಕೂಡ ಕ್ವಶನ್ ಪೇಪರ್ ಹಾಕಿದ್ದೀವಿ. ಅವುಗಳ ಕ್ವಶನ್ಸ್ಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಕ್ವಶನ್ ಪೇಪರ್ ನೋಡುವ ಸೈನ್ಸಲ್ಲಿ SSLC ಮೊದಲ ಭಾಗದಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರ್ತಕ್ಕಂಥ ಒಟ್ಟು 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡ್ತಾರೆ. ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀಬೇಕು. ಮೊದಲ ಪ್ರಶ್ನೆ, ಕ್ರಿಯಾಶೀಲ ಲೋಹಗಳು ಉತ್ತಮ ಅಪಕರ್ಷಣಕಾರಿಗಳು ಎನ್ನುವುದಕ್ಕೆ ಸೂಕ್ತ ಉದಾಹರಣೆ ಎಂದರೆ ಎ PbO + C, Pb + CO, 3MnO2 + 4Al, 2Al2O3 + 3Mn, ZnO + C, Zn + CO, CuO + H2, Cu + H2O. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಿಗಳನ್ನು ಅಜೀರ್ಣತೆ ಚಿಕಿತ್ಸೆಗೆ ಬಳಸ್ತಾರೆ? ಜೀವ ನಿರೋಧಕ, ನೋವು ನಿವಾರಕ, ಆಮ್ಲಶಾಮಕ, ನಂಜು ನಿವಾರಕ. ಸರಿಯಾದ ಉತ್ತರ ಬರ್ತದೆ ಆಮ್ಲಶಾಮಕ. 3. ಈ ಕೆಳಗಂಡ ಲೋಹಗಳ ಗುಂಪುಗಳಲ್ಲಿ ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿನ ಸರಿಯಾದ ಜೋಡಣೆ ಯಾವುದು? ಎ CuZnMgK, ಬಿ KMgZnCu, ಸಿ MgCuKZn, ಡಿ ZnCuKMg. ಮುಂದಿನ ಪ್ರಶ್ನೆ S4. ಕೋಶದ್ರವ್ಯದಲ್ಲಿ ಆಕ್ಸಿಜನ್ ಕೊರತೆಯಾದಾಗ ಗ್ಲೂಕೋಸ್ ಈ ರೀತಿ ವಿಭಜನೆಯಾಗುತ್ತದೆ: ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿ, ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ, ಕಾರ್ಬನ್ ಡೈಆಕ್ಸೈಡ್ ನೀರು ಪ್ಲಸ್ ಶಕ್ತಿ, ಅಸಿಟಿಕ್ ಆಮ್ಲ ಪ್ಲಸ್ ಶಕ್ತಿ. 5. ಇನ್ಸುಲಿನ್ ಹಾರ್ಮೋನಿನ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ? ಎ ಇದು ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗ್ತದೆ, ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸ್ತದೆ, ಇದು ರಕ್ತದ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸ್ತದೆ, ಇದು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾದರೆ ಸಕ್ಕರೆ ಕಾಯಿಲೆ ಉಂಟಾಗ್ತದೆ. ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ 6. ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 2C ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? ಎ 14 ಜೂಲ್, ಬಿ 10 ಜೂಲ್, ಸಿ 24 ಜೂಲ್, ಡಿ 6 ಜೂಲ್. ಪ್ರಶ್ನೆ 7. ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವ ಸಾಮರ್ಥ್ಯವನ್ನು ಏನಂತ ಕರೀತಾರೆ? ಸಾಧನ. ವಿದ್ಯುತ್ ಜನಕ, ಗ್ಯಾಲ್ವನೋಮೀಟರ್, ಎಮಿಮೀಟರ್, ಮೋಟಾರ್. 8ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಸ್ನೇಹಿ ಅಭ್ಯಾಸವಾಗಿದೆ? ಅನಗತ್ಯ ವಿದ್ಯುತ್ ದೀಪಗಳನ್ನು ಉರಿಸೋದು, ವಸ್ತುಗಳನ್ನು ಖರೀದಿಸಲು ಪ್ಲಾಸ್ಟಿಕ್ ಬ್ಯಾಗ್ ಬಳಸೋದು, ಶಾಲೆಗೆ ಬಿಡಲು ನಿಮ್ಮ ತಾಯಿ ದ್ವಿಚಕ್ರ ವಾಹನದಲ್ಲಿ ತೆರಳೋದು, ತರಕಾರಿ ಸಿಪ್ಪೆಗಳಿಂದ ಗೊಬ್ಬರ ತಯಾರಿಸಿ ಗಿಡಗಳನ್ನು ಬೆಳೆಸೋದು. ಸೊ ಡಿ ಏನಿದೆ ಇದು ಸರಿಯಾಗಿರ್ತಕ್ಕಂಥ ಅಭ್ಯಾಸನ ಆಗ್ತದೆ. ಮುಂದಿನ 8 ಪ್ರಶ್ನೆಗಳಿರ್ತವೆ. ಅವುಗಳನ್ನು ಒಂದು ಪದನೋ ಅಥವಾ ಒಂದು ವಾಕ್ಯದಲ್ಲಿ ನಾವು ಬರೀಬೇಕಾಗ್ತದೆ. 9ನೇ ಪ್ರಶ್ನೆ, ನಶಿಸುವಿಕೆ ಎಂದರೇನು? 10ನೇ ಪ್ರಶ್ನೆ, ಒಂದು ಲೋಹವನ್ನು ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಸಾಬೂನಿನ ದ್ರಾವಣದಲ್ಲಿ ಹಾಯಿಸಿದಾಗ ಸಾಬೂನಿನ ಗುಳ್ಳೆಗಳು ಉಂಟಾಗುತ್ತವೆ. ಹಾಗಾದರೆ ಇಲ್ಲಿ ಬಿಡುಗಡೆಯಾದ ಅನಿಲ ಯಾವುದು? ಹೈಡ್ರೋಜನ? ತಾವುಗಳು ಕಮೆಂಟ್ ಮಾಡಬೇಕು. ಅತ್ಯಂತ ಹೆಚ್ಚು ಕುಟ್ಟತೆ ಮತ್ತು ತನ್ಯತೆ ಹೊಂದಿರುವ ಲೋಹ ಯಾವುದು? 11ನೇ ಪ್ರಶ್ನೆ. 12. ವಸ್ತು ಸ್ಥಾನಾಂತರಣ ಎಂದರೇನು? 13. ಓಮ್ನ ನಿಯಮವನ್ನು ನಿರೂಪಿಸುವ ಸೂತ್ರವನ್ನು ಬರೆಯಿರಿ. 14. ವಿದ್ಯುತ್ ಫ್ಯೂಸ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಗಳು ಯಾವ ನಿಯಮ ಉಪಯೋಗಿಸಿ ಕೆಲಸ ಮಾಡ್ತವೆ? 15. ಕಾರಣ ಕೊಡಿ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗುತ್ತದೆ. 16ನೇ ಪ್ರಶ್ನೆ, ಜೈವಿಕ ಸಂವರ್ಧನೆ ಎಂದರೆ ಏನು? ಇಷ್ಟು ಈ 8 ಪ್ರಶ್ನೆಗಳನ್ನು ತಾವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು ಪದನೋ ಅಥವಾ ಒಂದು ವಾಕ್ಯದಲ್ಲಿನೋ ಉತ್ತರವನ್ನು ಬರೆದ್ರೆ ಸೊ ನಿಮ್ಗೆ ಏನು ಮಾಡ್ತಿದ್ರಪ್ಪ ಅಂದರೆ ಒಂದು ಪೂರ್ಣ ಅಂಕ ಕೊಡ್ತಿದ್ರು. ಇನ್ನು S2 ಅಂಕದ ಪ್ರಶ್ನೆಗಳು ಅವುಗಳು ಕೂಡ ಎಷ್ಟಿರ್ತಾವಪ್ಪ ಅಂದರೆ 8 ಇರ್ತವೆ. ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟಾರೆ 16 ಅಂಕ ಈ ವಿಭಾಗದಲ್ಲಿ ನೀವುಗಳನ್ನು ಗಳಿಸಬಹುದು. 17ನೇ ಪ್ರಶ್ನೆ, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳಿರುವ ವ್ಯತ್ಯಾಸಗಳನ್ನು ಬರೀರಿ. ವೆರಿ ಇಂಪಾರ್ಟೆಂಟ್ ಇದೆ. 18ನೇ ಪ್ರಶ್ನೆ, ಈ ಕೆಳಕಂಡ ನೀರಿನ ವಿದ್ಯುತ್ ವಿಭಜನಾ ಚಿತ್ರದಲ್ಲಿ ಪ್ರನಾಳ ಎ ಮತ್ತು ಪ್ರನಾಳ ಬಿ ದಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಹೆಸರಿಸಿರಿ. 19
ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ತೋರಿಸುವ ಚಿತ್ರ ಬರೀರಿ. 14 ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಲಕ್ಷಣಗಳನ್ನು ಬರೀರಿ ಅಥವಾ ಲೋಹಗಳ ಯಾವುದಾದರೂ 4 ಭೌತ ಲಕ್ಷಣಗಳನ್ನು ತಿಳಿಸಿ. 21 ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸೋದು ಅಗತ್ಯವಾಗಿದೆ ಏಕೆ? 22ನೇ ಪ್ರಶ್ನೆ ನರಕೋಶದ ರಚನೆ ತೋರಿಸುವ ಅಂದವಾದ ಚಿತ್ರವನ್ನು ಬರೀರಿ. 23 ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಿಗಿರುವ ವ್ಯತ್ಯಾಸಗಳು ಏನು? ಅಥವಾ ಒಂದು ಆಹಾರ ಸರಪಳಿಯನ್ನು ರಚಿಸಿ ಅದರಲ್ಲಿನ ಪೋಷಣ ಸ್ತರಗಳನ್ನು ಗುರುತಿಸಿರಿ. ವಿದ್ಯುನ್ಮಂಡಲದಲ್ಲಿ ಸರಣಿ ಕ್ರಮದಲ್ಲಿರುವ ರೋಧಕಗಳ ಚಿತ್ರಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇನ್ನು 3 ಅಂಕದಲ್ಲಿ 9 ಪ್ರಶ್ನೆಗಳಿರ್ತಾವ. ಸೊ ಒಟ್ಟಾರೆ 27 ಅಂಕಗಳನ್ನು ಇಲ್ಲಿ ಗಳಿಸಬಹುದು. 25ನೇ ಪ್ರಶ್ನೆ ತಟಸ್ಥೀಕರಣ ಅಂದರೆ ಏನು? ನೆಕ್ಸ್ಟ್ ಇಲ್ಲಿ ರಾಸಾಯನಿಕ ಹೆಸರನ್ನು ಬರಲಿಕ್ಕೆ ಕೇಳಿದ್ದಾರೆ. ಅಡಿಗೆ ಉಪ್ಪು, ಚೆಲುವೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅಡಿಗೆ ಸೋಡಾ. 26ನೇ ಪ್ರಶ್ನೆ ಎ, ಬಿ, ಸಿ ಮತ್ತು ಡಿ 4 ದ್ರಾವಣಗಳ pH ಮೌಲ್ಯ ಕ್ರಮವಾಗಿ 5, 12, 8 ಮತ್ತು 9. ಅವುಗಳನ್ನು ಆ ದ್ರಾವಣಗಳ ಹೈಡ್ರಾಕ್ಸಿಲ್ ಅಯಾನುಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸ್ರಿ. ಇವುಗಳಲ್ಲಿ ಪ್ರಬಲ ಆಮ್ಲೀಯ ಗುಣವನ್ನು ಹೊಂದಿರೋ ಲೋಹ ಯಾವುದು? ನಮ್ಮ ಬಾಯಿಯಲ್ಲಿ ಎ ದ್ರಾವಣದ pH ಇದ್ದರೆ ಆಗುವ ಪರಿಣಾಮ ವಿವರಿಸಿರಿ. ಅಥವಾ ಆ ಪ್ರಶ್ನೆ ಬರಲಿಲ್ಲ ಅಂದರೆ ಈ ಪ್ರಶ್ನೆಗೆ ಉತ್ತರಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಒಂದು ಪ್ರಣಾಳದಲ್ಲಿ 1 ಗ್ರಾಂ ಘನ ಸೋಡಿಯಂ ಕ್ಲೋರೈಡನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿ ಯಾವ ಅನಿಲ ಬಿಡುಗಡೆ ಆಗ್ತದೆ? ಇದನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ಲಿಟ್ಮಸ್ನಿಂದ ಪರೀಕ್ಷಿಸಿದಾಗ ನೀವು ಯಾವ ಬದಲಾವಣೆ ಕಾಣುವಿರಿ? ಈ ಪ್ರಯೋಗದಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರವೇನು? 22ನೇ ಪ್ರಶ್ನೆ ವೈಜ್ಞಾನಿಕ ಕಾರಣ ಕೊಡಬೇಕು. 3 ಹೇಳಿಕೆಗಳಿದ್ದಾವೆ. ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಬಿ, ಸೋಡಿಯಂ ಲೋಹವನ್ನು ಸೀಮೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ಸಿ, ಲೋಹೋದ್ಧರಣದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸ್ತಾರೆ. ಅಥವಾ ಎಸ್, ಈ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣಗಳನ್ನು ಬರೀಬೇಕಿತ್ತು. ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತಿಸಿದಾಗ, ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ. 28ನೇ ಪ್ರಶ್ನೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ತೋರಿಸುವ ಚಿತ್ರವನ್ನು ಬರೆದು ಭಾಗ ಗುರುತಿಸಬೇಕು. 39 ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು, ಮೆಡುಲ್ಲ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೀಬೇಕು. ಅಥವಾ ಈ ಕೆಳಗಿನ ಸಸ್ಯ ಹಾರ್ಮೋನುಗಳ ಕಾರ್ಯಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಆಕ್ಸಿನ್, ಸೈಟೋಕೈನಿನ್, ಆಫಿಸಿಕ್ ಆಮ್ಲ. 30 ಒಂದು ವಾಹಕ ರೋಧ ಅವಲಂಬಿಸಿರೋ ಅಂಶಗಳು ಯಾವುವು? ರೋಧದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? 31ನೇ ಪ್ರಶ್ನೆ ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 5A ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 80 ವೋಲ್ಟ್ ಆಗಿದೆ. ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರ 160 ಹೀಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ಅಥವಾ 220 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾದರೆ 1 ಕಿಲೋ ವ್ಯಾಟ್ಗೆ ₹4ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸಿರುವ ಶಕ್ತಿಯ ಮೌಲ್ಯ ಎಷ್ಟು? 32 ವಿದ್ಯುತ್ ಜನಕದ ಅಂದವಾದ ಚಿತ್ರ ಬರೆದು ಭಾಗ ಗುರುತಿಸ್ರಿ. 33ರಲ್ಲಿ ಎ ಪ್ರಶ್ನೆ CFC ಮುಕ್ತ ರೆಫ್ರಿಜರೇಟರ್ಗಳ ಬಳಕೆ ಸೂಕ್ತ ಏಕೆ? ಬಿ, ನಾವು ಸಾಮಾನ್ಯವಾಗಿ ಕೆರೆ ಮತ್ತು ಸರೋವರಗಳನ್ನು ಸ್ವಚ್ಛಗೊಳಿಸೋದಿಲ್ಲ, ಆದರೆ ಮನೆಯಲ್ಲಿನ ಮತ್ಸ್ಯಾಗಾರವನ್ನು ಆಗಾಗ ಶುಚಿಗೊಳಿಸಬೇಕಾಗುತ್ತದೆ. ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. 4 ಅಂಕದ ಪ್ರಶ್ನೆಗಳಿದ್ದಾವೆ. 4 ಅಂಕದ ಒಟ್ಟಾರೆ 4 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿ ಉತ್ತರಕ್ಕೆ ಏನು ಮಾಡ್ತಾರಪ್ಪ ಅಂದರೆ 4 ಅಂಕ ಇರ್ತದೆ. ಒಟ್ಟಾರೆ 16 ಅಂಕಗಳನ್ನು ನೀವಿಲ್ಲಿ ಗಳಿಸಬಹುದು. ಪ್ರಶ್ನೆ 34 ಮಹೇಶನು ಒಂದು ಮತ್ಸ್ಯಾಗಾರಕ್ಕೆ ಭೇಟಿ ಕೊಟ್ಟು ಮೀನುಗಳನ್ನು ವೀಕ್ಷಿಸುವಾಗ ಕೆಳಕಂಡ ಅನುಮಾನಗಳಿಗೆ ಒಳಗಾಗ್ತಾನೆ. ಸೂಕ್ತ ಕಾರಣಗಳೊಂದಿಗೆ ಅವನ ಸಮಸ್ಯೆಗಳಿಗೆ ಉತ್ತರಿಸಿರಿ. ಎ, ಮೀನುಗಳು ಆಗಾಗ ತಮ್ಮ ಬಾಯನ್ನು ತೆರೆದು ಮತ್ತು ಮುಚ್ಚೋದು ಮಾಡುತ್ತಿರ್ತವೆ ಏಕೆ? ಬಿ, ಮೀನುಗಳು ಸ್ತನಿಗಳಿಗಿಂತ ವೇಗವಾಗಿ ಉಸಿರಾಡ್ತವೆ ಏಕೆ? ಸಿ, ಮೀನುಗಳಲ್ಲಿ ಉಸಿರಾಡುವ ಅಂಗ ಯಾವುದು? 35ನೇ ಪ್ರಶ್ನೆ ಕಾಂತೀಯ ಬಲರೇಖೆಗಳು ಅಂದರೆ ಏನು? ಅದರ 2 ಗುಣಲಕ್ಷಣಗಳನ್ನು ಬರೀರಿ. ಬಿ, ಭೂಸಂಪರ್ಕ ತಂತಿಯ ಕಾರ್ಯವೇನು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅನಿವಾರ್ಯ ಏಕೆ? 36ನೇ ಪ್ರಶ್ನೆ ಮಾನವನ ಹೃದಯದ ನೀಳಛೇದದ ಎಸ್ ಚಿತ್ರ ಬರೆದು ಅದರಲ್ಲಿ ಮಹಾಪಧಮನಿ ಮತ್ತು ಎಡ ಹೃತ್ಕುಕ್ಷಿಗಳನ್ನು ಗುರುತಿಸ್ರಿ. 37ರಲ್ಲಿ 2 ಪ್ರಶ್ನೆಗಳಿದ್ದಾವೆ. ಎದಲ್ಲಿ ಪರಾವರ್ತಿತ ಪ್ರತಿಕ್ರಿಯೆಯನ್ನು ಉದಾಹರಣೆಯೊಂದಿಗೆ ಸಂಕ್ಷಿಪ್ತವಾಗಿ ಬರೀರಿ. ಬಿ, ನಡಿಗೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ಭಿನ್ನತೆಗಳು ಎ. ಈ 37ನೇ ಪ್ರಶ್ನೆಯಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು. ಸಸ್ಯಗಳಲ್ಲಿ ಕಂಡುಬರೋ ಕೆಳಕಂಡ ಅನುವರ್ತನಾ ಚಲನೆಗಳನ್ನು ವಿವರಿಸಬೇಕು. ದ್ಯುತಿವರ್ತನೆ, ಜಲಾನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕ ಅನುವರ್ತನೆ. ಕಡೆಗೆ ಲಾಸ್ಟ್ 5 ಮಾರ್ಕ್ಸ್ ಕ್ವಶನ್ ಇದೆ. ಎದಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ತಿಳಿಸಿ, ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ.
ಬಿ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ಚೆನ್ನಾಗಿ ಇವುಗಳನ್ನು ತಾವೇನು ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ನಾನುಗಳು ಕೂಡ ನಿಮಗೆ ಇನ್ನಷ್ಟು ಕ್ವಶನ್ಸ್ಗಳನ್ನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ಆಲ್ರೆಡಿ ಕನ್ನಡ ಮತ್ತು ಹಿಂದಿ ಕ್ವಶನ್ ಪೇಪರ್ಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ವಿಡಿಯೋಗಳಿದ್ದಾವೆ. ನಮ್ಮ ವಿಡಿಯೋ ನೋಡಿದ್ರೆ ಸಾಕು, ಬೇರೆ ಯಾವ ಚಾನಲ್ ನೋಡ್ತಕ್ಕಂಥ ಅವಶ್ಯಕತೆ ನಿಮಗೆ ಬರೋದಿಲ್ಲ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.